ಯತ್ನಾಳ್ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳಿ ಟ್ರಕ್ ಕೊಟ್ಟು ಇವ್ನಿಗೆ ಹೊರಗೆ ಹಾಕಿದ್ರು. ಗೋಶಾಲೆ ಕೊಡ್ರಿ, ಗೋಶಾಲೆಗೆ ಅಂತ ಅನ್ಗಳು ರೊಕ್ಕ ತಿಂತಾವ. ಗೋಶಾಲೆ ಹೆಸರ ಇವಂದು ಬಸರ. ಹಿಂದುತ್ವ, ಹಿಂದೂ ಹುಲಿ. ಯಾವ್ದ್ರ ಹಿಂದೂ ಹುಲಿಯಪ್ಪ? ನೀ ಹಿಂದೂ ಹುಲಿ ಆಗಲ್ಲ, ನೀ ಇಲಿ ಇದೀನಿ. ಅದಕ್ಕೂ ಅನ್ಸಂಗಿಲ್ಲ. ನಾವು 3 ಮಂದಿ ಅಣ್ತಂಬ್ರು ಹೋಗಿ ನೀ ಏನ್ರಿ ಇದೇ ಮಾಡ್ದಿ ಒಂದ್ಸರಿ ನಿನಗೆ ಬಂದು ನೇರವಾಗಿ ಕೇಳ್ತೀವಿ, ಎಲ್ಲಿ ಹಿಡಿದು ಕೇಳ್ತೀವಿ. ಯತ್ನಾಳ್ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳಿ ಟ್ರಕ್ ಕೊಟ್ಟು ಇವ್ನಿಗೆ ಹೊರಗೆ ಹಾಕಿದ್ರು. ಆ ಟ್ರಕ್ಕಿನ ಮೇಲೆ ಈ ಪುಣ್ಯಾತ್ಮಂದು ಜೀವನ ನಡೆದಿತ್ತವ. ನೀವು ಒಂದು ಇತಿಹಾಸ ತೆಗೆದು ನೋಡ್ರಿ. ನೀವು ರಾಜಕಾರಣಕ್ಕೆ 94ರಾಗ ರಾಜಕಾರಣಕ್ಕೆ ಬಂದ್ರು. ಅಟಲ್ ಜಿ ಅವ್ರ ಹೆಸರು ಇಡೀ ದೇಶದಲ್ಲಿ, ರಾಷ್ಟ್ರದಲ್ಲಿ ಅಟಲ್ ಜಿ ಅವ್ರ ಹೆಸರು ಇತ್ತು. ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ರು. ಅದ್ರ ಮೇಲೆ ಒಂದು ಉಜ್ಜನ. ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ರು ಇಂಜಿನಿಯರ್ ಇದ್ರು ಬಿಜಾಪುರದಾಗ. ಸರ್ದೇಶ್ ಪಾಂಡೆ ಅಂತೇಳಿ MLA ಉಸ್ತಾದ್ ಅವರು MLA ಇದ್ರು. ಸ್ಟಾರ್ಟಿಂಗ್ ಉಸ್ತಾದ್ ಅವ್ರು ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು. ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಏನ್ ಬಸಣ್ಣ ಇವೆಲ್ಲ ತೋಟ ಮನಿ ಕಟ್ಟನಲ್ಲ, ಅಲ್ಲಿ ಆ ಜಾಗ ಕೊಡಿಸ್ದವನು ಸರ್ದೇಶ್ ಪಾಂಡೆ. ಇವನಿಗೆ ತಿರ್ಗಾಡಕ್ ಏನೂ ಇದ್ದಿದ್ದಿಲ್ಲ. ಇವನಿಗೆ ಸುಮ್ಮನೆ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ. ನಮ್ಮ BDA ಅಧ್ಯಕ್ಷ ಭೀಮಣ್ಣ 14 ಇವರೆಲ್ಲ ಅವ್ರ ಫಾಲೋವರ್ಸ್, ಅವ್ರ ಬಲಗೈ ಬಂಟ್ರು ಇವ್ರು. ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಬಹಳ ಗೊತ್ತದ. ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ಅವ್ರದ್ದೊಂದು ಅಂಗಡಿ ಇತ್ತು, ನಮ್ಮ ಭೀಮಣ್ಣವ್ರದ್ದು. ಹಾಗಾಗಿ ಅವಾಗ ಆ ಸರ್ದೇಶ್ ಪಾಂಡೆ ಅವಾಗ ಸಸ್ತನ ಜಾಗ ಕೊಡಿಸಿ ಒಂದು ಮನಿ ಕಟ್ಟಿ ಕೊಟ್ಟು, ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸ್ಕೊಟ್ಟಿದ್ರು. ಮುಂದೆ ಯಾವ್ದೋ ಕೇಸ್ನಾಗ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ. ಸಸ್ಪೆಂಡ್ ಆದ್ರೆ ಅವನಿಗೆ ಯಾರು ಹಿಡಿಲಿಲ್ಲ, ಇದೇ ಪುಣ್ಯಾತ್ಮನೇ ಹಿಡಿಲಿಲ್ಲ. ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗಳೂರದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ, ನಮ್ಮ ಹಿಂದೆ DC ಇದ್ರಲ್ಲ ರಾಕೇಶ್ ಸಿಂಗ್, ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು. ಅವ್ರ ಥ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಅವ ಜೀವನ ಮಾಡಕತ್ತ. ಯಾರ ಕಾರ್ಯಕರ್ತರು ಇವತ್ತು ಬಗ್ಲಿಯರ್ ಇರ್ಬೋದು, ದರ್ಬಾರ್ ಇರ್ಬೋದು, ನಾಡಗೌಡ ಇರ್ಬೋದು, ಆ ಶಿವನಗೌಡ ಇರ್ಬೋದು, ಭೀಮು 14 ಇರ್ಬೋದು, ಇವ್ರು ಯಾರ್ಯಾರು ಏನೇನು. ಆ ದರ್ಬಾರ್ ಅಂತೂ ಇವನಿಗೆ ಗಾಡಿ ಇಲ್ಲ ಅಂದ್ರೆ ಒಂದು ತಿರ್ಗಾಡ್ಲಕ್ ಒಂದು ಸಣ್ಣ ಕಾರ್ ಕೊಟ್ಟಿತ್ತದ ಪಾಪ. ನಮ್ ಬಗ್ಲಿ ಪ್ರಕಾಶ್ ಚಂತನ 24x7 ಅಲ್ಲೇ ಇರ್ತಿ. ಇವನ್ನೆಲ್ಲ ಕಾರ್ಯಕರ್ತರು ಏನು ಒಂದು 8-10 ಮಂದಿ ಇದ್ರು, ಎಲ್ಲರನ್ನ ತಳ್ಳಿಬಿಟ್ಟ ಪುಣ್ಯಾತ್ಮ. ನಾನು ಅವನ ಜೋಡಿನ ಇದ್ದವನೇ. ಗಚ್ಚಿನ ಮಠರದು ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸೋ ಸಲಾಗ. ದೇವಿ ಕುಡ್ಸೋ ಜಗಳ ನಡೆದಾಗ ನೀವ್ ಈ ಕಡೆ ಮಾಡ್ರಿ, ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡಿದ್ರು. ಅಕ್ಕಿ ವಕೀಲರು ಅವಾಗ ನಮ್ಮ TF ಅಂದ್ರೆ ಲೂನಾ ಇತ್ತು. ಅಕ್ಕಿ ವಕೀಲರಿಗೆ ನಾವು ಮನೆಗೆ ಬಿಡಾಕ್ ಹೋಗಿದ್ದೇವೆ ಅವಾಗಾರೆ. ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕೈ ಕೊಟ್ರಿ, ಪುಣ್ಯಾತ್ಮನ ಕೈ. ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತ ಹೊಂಟ್ರು. ಮುಂದೆ ಇವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು. ಒಂದ್ಸಾರಿ ಬಿದ್ರು, ಆಮೇಲೆ ಆರಿಸ್ ಬಂದ್ರು. ಏನ್ ಮಾಡಿದ್ರು? ಆರಿಸ್ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ. ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದು ಅಲ್ಲಿ ಹಾಕದ. ಯಾರ್ಯಾರು ನಮ್ ಬಿಜಾಪುರ ಜನ, ಇಷ್ಟೊಂದು ಮುಗ್ಧ ಜನ, ಅವ್ರ ಜಾಗ ಸಿದ್ಧಾಗೆ ಫ್ರೀ ಕೊಟ್ರು. ಬಹಳ ಜನ ಕೊಟ್ರು. ಇವೇನ್ ಸತ್ಯ ಹರಿಚಂದ್ರ ಅವ ಆಟ ತಿಂದನ, ಇವ ಇಟ್ಟು ತಿಂದನ, ಅವ ಆಟ ಮಾಡ್ತಾನ, ಅಲ್ಲಿ ಇವನಿಗೆ ಸಿಗಂಗಿಲ್ಲ. ಬಸಣ್ಣ ನೀ ಏನ್ ತಿಂದ್ಯಪ್ಪ, ನೀ ಏನ್ ಮಾಡಿದ್ರಿ, ನೀ ಹೆಂಗ್ ಬೆಳೆದಪ್ಪ ಅಂತ ನಾ ಕೇಳ್ತ. ನಾವ್ ಒಂದು ವಿಚಾರ ಮಾಡ್ರಿ, ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ? ನೀವು 1.5 ಕೋಟಿ ರೂಪಾಯಿ ಗಾಡಿ ತಿರ್ಗಾಡ್ತಿ.
ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸಿದ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ, ಒಬ್ಬ ಸಣ್ಣದೊಂದು ಕಾರ್, ಅದು ಯಾವುದು ಸಣ್ಣ ಕಾರ್, ಅದು ಮಳಿದ ಹಳಿದ 800 ದರ್ಬಾರ್ ಕೊಟ್ಟಿದ್ದು, ಅವೆಲ್ಲ ಹೋದು. ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೇನಾಯ್ತು? ಏನೋ ದೇವ್ರು ನಿನ್ ಕೊಟ್ಟನ, ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು, ತೊಡೆ ಮುಚ್ಕೊಂಡು ತಿನ್ನು. ನೀನ್ ಸತ್ಯಹರಿಚಂದ್ರ ಇದೆಯಾ? ಬಿಜಾಪುರದಾಗ ನಾನು ಏನ್ ಮಾಡಿ ಸಿಂಗಾಪುರ್ ಮಾಡೀನಿ. ಎಲ್ಲಿದ್ ಮಾಡಿದೆ ಸಿಂಗಾಪುರ? ನೀನ್ ಮನೆ ತಂದೆ. ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರಗಡ್ ಫಂಡ್ ಕೊಟ್ರು. ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈವತ್ತು. ಯಾರಾದ್ರೂ ಕೊಡಕ್ ಹೋದ್ರೆ ಕಗ್ಗೋಡ್ಕ್ ಹೋರಿ, ಇಲ್ಲಿ ಕಗ್ಗೋಡ್ಕ್ ಹೋಗಿ ಅಲ್ಲಿ ಅಲ್ಲಿ ಅದಾವಲ್ಲ ಏನು ದನಗಳು, ಗೋಶಾಲೆ ಕೊಡ್ರಿ, ಗೋಶಾಲೆಗೆ ದನಗಳು ರೊಕ್ಕ ತಿಂತಾವ? ನಡಿಯಪ್ಪ, ನಾವೊಂದಿಟ್ಟು ರೊಕ್ಕ ತಗೊಂಡ್ಬರ್ತೀನಿ, ದನಗಳು ತಿಲ್ಲಿ. ಗೋಶಾಲೆ ಹೆಸರ ಇವಂದು ಬಸರ. ಹಿಂಗಾಗಿ ಶ್ರೀಮಂತಾಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ, ಎಲ್ಲ ಕಡೆ ಬ್ಯಾಂಕ್ ಮಾಡ್ದ, ಸಿದ್ಧಶ್ರೀ ಬ್ಯಾಂಕ್ ಮಾಡ್ದ. ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟಿ ಏನು ಬ್ಯಾಂಕ್ನಾಗ ಹೋಗಿ ಇವ ಎಷ್ಟು 12% 11% ತಗೋತಾನ ಜನ ಹೇಳ್ತಾರ, ನನಗ್ ಗೊತ್ತಿಲ್ಲ. 18% ಲೋನ್ ಕೊಡ್ತಾನ. ಸಿಕ್ಕಾಪಟ್ಟಿ ದುಡ್ಡು ಎತ್ತಿ ಇವತ್ತೇನೋ ಒಂದು ಬ್ಯಾಂಕ್ನಾಗ ಒಂದು 15,000 ಕೋಟಿ ಅದ, 20,000 ಕೋಟಿ ಅದ. ಅರೆ ಮಾಡಿರ್ಬೇಕಪ್ಪ ನೀನು. ನೀನು ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು, ನಿನಗ್ ಬೇಡ ಅನ್ನಂಗಿಲ್ಲ. ಹಿಂದುತ್ವ, ಹಿಂದೂ ಹುಲಿ. ಯಾವ್ದ್ರ ಹಿಂದೂ ಹುಲಿಯಪ್ಪ? ನೀ ಹಿಂದೂ ಹುಲಿ ಆಗಲ್ಲ, ನೀ ಇಲಿ ಇದೀನಿ. ನೀ ತಿಳಿದಿರ್ಬೇಕು ನೀನ್ ಪುರ್ತಕ. ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬಿಟ್ರೆ ಇನ್ನ ನಿನ್ ಬಗ್ಗೆ ನನ್ನ ಬಲ್ಲಿ ಬಾಳ ಅದಾವ. ನಾ ಅದ್ರ ಮಾತಾಡಬಾರ್ದ ಅಂತ ಹೇಳಿ ನಾ ಸುಮ್ಬಿಟ್ಟಿನಿ. ನಾವ್ ಎದಕ್ಕೂ ಅನ್ಸಂಗಿಲ್ಲ. ನಾವ್ 3 ಮಂದಿ ಅಣ್ತಂಬ್ರು ಹೋಗಿ ನೀ ಏನ್ರಿ ಇದೇ ಮಾಡ್ದಿ ಒಂದ್ಸರಿ ನಿನಗ್ ಬಂದು ನೇರವಾಗಿ ಕೇಳ್ತೀವಿ, ಎಲ್ಲಿ ಹಿಡಿದು ಕೇಳ್ತೀವಿ. ರಾಜಕಾರಣ ಒತ್ತಟ್ಟಿ ಬದುಕಿರ್ಲಿ. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀನಿ. ನೀನು ಬಿಜಾಪುರ ನಗರದಾಗ ಹೋಗಿ ನಮ್ಮ ಅಪ್ಪನ ಬಗ್ಗೆ ಕೇಳು, ನಿಮ್ಮ ಅಪ್ಪನ ಬಗ್ಗೆನೂ ಕೇಳು. ರಾಮನಗೌಡ್ರ ಬಗ್ಗೆ ನಾವು ಚಕ್ರ ಶಬ್ದ ಮಾತಾಡಂಗಿಲ್ಲ, ಮಾತಾಡೋ ಅವಶ್ಯಕತೆ ಇಲ್ಲ. ನೀನ್ ಹೆಂಗ್ ಬೆಳೆದು ಬಂದಿ, ನೀ ಹೆಂಗ್ ಶ್ರೀಮಂತ ಆದಿ? ನಮ್ ತಂದೆ ಹೋಗ್ಬೇಕಾದ್ರೆ ನಮ್ಗೇನ್ ಬೀದಿಯಾಗಿ ಬಿಟ್ಟು ಹೋಗಿದ್ದಿಲ್ಲ. ನಮ್ ತಂದೆ ಆಸ್ತಿ ಮಾಡಿಟ್ಟಿದ್ರು ನಮಗ. ಅದನ್ನೆಲ್ಲ ಬಿಟ್ಟುಕೊಂಡು ಈ ರೀತಿ ನಮ್ಮ ಮನೆತನದ ಬಗ್ಗೆ, ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ನಿನಗ ಶೋಭೆ ತರಂಗಿಲ್ಲ. ಇದು ನಿನಗೆ ಎಚ್ಚರಿಕೆ ಗಂಟೆ ಅಂತ ಕೊಡ್ತೀನಿ. ಅಗ್ನೇರಿ ಅಂತ ಹೇಳಿ ಒಂದು ಊರು ಬರ್ತದ ಜತ್ತದಲ್ಲಿ. ಇವ ಬಿಜಾಪುರದವ ಅಲ್ಲ, ಯತ್ನಾಳದವನು ಅಲ್ಲ. ಇವ್ರು ಏನೋ ಹಿಂದೆ ಇವ್ರು ಮುತ್ಯಗಳು ಬಂದು ಯತ್ನಾಳಕ್ ಬಂದು ವಾಸ ಮಾಡಿದವರು. ಇವ್ರು ಪಾಟೀಲ್ ಅತ್ತಿ ಇವ್ರಿಗೆ ಯಾವಾಗ ಬತ್ತು? ಇವ್ರದೊಂದು ಇತಿಹಾಸ ತೆಗಿಬೇಕು ಅವಾಗ. ಇವರು ಅಡ್ಡೆಸರ ಧರ್ಮ ಕಡ್ಲಿ. ಇವರು ಮಹಾರಾಷ್ಟ್ರದಾಗಿರೋ ಜತ್ ಕಾಗನೇರಿ ಎತ್ತಿ ಊರದು. ಇವ ಬಿಜಾಪುರ ಜಿಲ್ಲೆ ಯತ್ನಾಳಗೌಡ ಅಲ್ಲ, ಕಾಗನೇರಿ ಇವ. ಇವ್ರಿಗೆ ಮಹಾರಾಷ್ಟ್ರ ಹೊಡೆದು ಕಳ್ಸ್ಬೇಕು ಇವ್ನಿಗೆ. ನಡ್ರಿ ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ಲಿ. ನಿಮ್ಗೆ ಯಾಕೆ ನಾ ಹಂಗ ಸುಳ್ಳ ಕೇಳಿ ನಾವೆಲ್ಲ ನೋಡ್ಕೊಂಡು ಸ್ಟಡಿ ಮಾಡೇ ಬಂದ್ ಕೂತೀನಿ ಈಗ.